ನೋಡಿ, ಬಿಡದಿ ವಿಚಾರದಲ್ಲಿ ನನಗೂ ಕೂಡ ಸ್ವಲ್ಪ ಮಾಹಿತಿ ಇದೆ. ಯಾಕಂದರೆ ನಮ್ಮ ಇಲಾಖೆಯಿಂದ ಆಲ್ದೋ ಇಟ್ಸ್ ಅ ಪ್ರಾಜೆಕ್ಟ್ ಆಫ್ ಪಿ ಡಬ್ಲ್ಯೂ ಡಿಯಿಂದ ಅದು ತಗೊಂಡ್ಕೊಂಡಿದ್ರು ಕೂಡ ನೈಸ್ ರಸ್ತೆ ಇದು ನಾವು ಯೋಜನೆಯನ್ನು ಅದು ನೈಸ್ ಅಲ್ಲ ಇದು ಬಿಡದಿದ್ದನ್ನು ಬೆಂಗಳೂರು BMRD ತೊಗೊಂಡಿದ್ರು ಕೂಡ ಅದನ್ನು BBMP ತೊಗೊಂಡಿದ್ರು ಕೂಡ ನಮ್ಮ KRDB ಅಕ್ವಿಷನ್ ಕೇಳಿದ್ರು. ನಾವು ಅಕ್ವೈರಿಂಗ್ ಬಾಡಿ KRDB ನಮ್ಮ ಆ್ಯಕ್ಟ್ ಇದೆಲ್ಲ, ಅದಕ್ಕೆ ಒಂದು ಏನೋ ಫೀಸ್ ಕಟ್ಟಿ ನಾವು ಅಕ್ವೈರ್ ಮಾಡ್ತೀವಿ. ಹಿಂಗಾಗಿ ನನಗೂ ಕೂಡ ಗೊತ್ತದು. ಅದು ಪ್ರಾರಂಭ ಆಗಿದ್ದು 2006ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಶ್ರೀ HD ಕುಮಾರಸ್ವಾಮಿ ಅವರಿಂದ ಇದು ಪ್ರಾರಂಭ ಆಯಿತು. ಮುಂದೆ ಅವರು DLF ಅಂತಂದರು, ಏನೇನೋ ಮಾಡಿದರು, ದುಡ್ಡು ತೊಗೊಂಡ್ರು, ಕೊಟ್ಟರು. ಆವಾಗ ಎಲ್ಲಿ ರೈತರ ಕಾಳಜಿ ಹೋಗಿತ್ತು ಇವ್ರಿಗೆ? ಇದು HD ಕುಮಾರಸ್ವಾಮಿಯವರ ಕನಸಿನ ಕೂಸು, ನಮ್ಮವ್ರ ಕಡೆ ಮುಂದುವರ್ಸ್ಕೊಂಡು ಬಂದಿರುವಂಥದ್ದು ಅಷ್ಟೇ. ಆಮೇಲೆ 2006ರಿಂದ 2026 ಎಷ್ಟು ವರ್ಷ ಆಯಿತು? 20 ವರ್ಷ ಆಯಿತು. 20 ವರ್ಷಗಳ ಕಾಲ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದರು, ತದನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ಬೊಮ್ಮಾಯಿ ಅವರಾಗಿದ್ದರು, ಜಗದೀಶ್ ಶೆಟ್ಟರ್ ಅವರಾಗಿದ್ದರು, ಸದಾನಂದ ಗೌಡರಾಗಿದ್ದರು, ಕುಮಾರಸ್ವಾಮಿಯವರು 2ನೇ ಬಾರಿನೂ ಆದರು. ಮತ್ತು 20 ವರ್ಷಗಳ ಕಾಲ ಯಾಕೆ ನೀವು ಸುಮ್ಮ ಕೂತ್ರಿ? 20 ವರ್ಷಗಳ ಕಾಲ 2006ರಿಂದ ಪ್ರಾರಂಭ ಮಾಡಿದ್ದು ನೀವೇ. 20 ವರ್ಷ ತನಕ ಯಾಕೆ ಸುಮ್ಮನೆ ಕೂತ್ರಿ ನೀವು? ಆ 20 ವರ್ಷನಾಗ ನಿಮ್ಗೆ ಅದನ್ನು ಕೈ ಬಿಟ್ಟಿದ್ದೀವಿ ಅಂತೇಳಿ ಕ್ಯಾಬಿನೆಟ್ ತಂದು ಆದೇಶ ಮಾಡೋಕ್ಕಾಗ್ತಿರ್ಲಿಲ್ವ ನಮಗೆ? ಇದು ರಾಜಕೀಯ ಪ್ರೇರಿತ. ಯಾಕಂದ್ರೆ ನನಗೂ ಗೊತ್ತಿದೆ ಪೂರ್ತಿ, ನಾನು ಎಂಟೈರ್ ಫೈಲ್ ನನ್ನ ಕಡೆನೂ ಕೂಡ ಇದೆ. ಅಂದರೆ KRDBಯಿಂದ ಆಗಿದ್ದಂಥದ್ದು. ಮೊದಲು ಇವರೇ 6ಕ್ಕೆ ಪ್ರಾರಂಭ ಮಾಡಿದರು. ಬಿಡದಿ ಟೌನ್ಶಿಪ್ ಪ್ರಾರಂಭ ಆಗಿದ್ದು ಸನ್ಮಾನ್ಯ HD ಕುಮಾರಸ್ವಾಮಿಯವರ ಕನಸಿನ ಕೂಸದು, ಅವರು ಪ್ರಾರಂಭ ಮಾಡಿದರು. ತದನಂತರ DLF ಕೊಟ್ಟರು. ಅವಾಗ ಇರಲಿತ್ತು ಪ್ರೈವೇಟ್ನವನಿಗೆ. ನನ್ನ ಕಡೆ ಎಲ್ಲ ಪ್ರೊಸೀಡಿಂಗ್ಸ್ ಅದಾವೆ. ಈಗ ಇದನ್ನು ರಾಜಕೀಯಕ್ಕೋಸ್ಕರ, ರಾಜಕೀಯಕ್ಕೋಸ್ಕರ ರೈತರನ್ನ ಇದು ಮಾಡ್ದಂಗೆ ಎತ್ತಿ ಕೊಟ್ಟುವಂಥದ್ದು, ಆ ಭಾಗದಾಗ ಇದನ್ನು ಮಾಡಬೇಕಾಗಿದ್ದು ಅವರು ಇದು ಒಂದು ಕೆಲಸ. ಇದು ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ಒಂದು ಕಮಿಟಿಯನ್ನು ಕೂಡ ಮಾಡ್ತಾಯಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಸಮರ್ಥಿದ್ದಾರೆ. ಅದನ್ನು ನ್ಯಾಯಯುತವಾಗಿ ಇವತ್ತು ಸಹ ಯಾರಿಗೂ ಒತ್ತಾಯದಲ್ಲಿಂದ ನಾವು ತಗೊಳ್ಳೋದಿಲ್ಲ ಅಂತ ಕೂಡ ಅವ್ರು ಹೇಳಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಇದನ್ನು ಕಮಿಟಿನೂ ಕೂಡ ಇವತ್ತು ನಾನು ನೋಡಿದ್ದೀನಿ, ಕಮಿಟಿ ಕೂಡ ಮಾಡಿ ಇದನ್ನು ಬಗೆಹರಿಸುವಂಥ ಕೆಲಸ ಮಾಡ್ತಾರೆ. ನಾವು ಆದರೆ ಇಷ್ಟೇ ಮಾಡಿದ್ದಿವರು, ಹೋರಾಟ ಮಾಡೋರು ಇವರೇ, ಜನ್ಮ ಕೊಟ್ಟವರು ಇವರೇ, ಜನಕರು ಇವರೇ ತಾಯಿ ತಂದೆ. ಅದಕ್ಕೆ ತಂದೀಗ ಈ ಥರ ಇದು ಮಾಡುವಂಥ ಕೆಲಸ ಮಾಡ್ತಾರೆ. ಈಗ ತೊಟ್ಲ ತೆಗೆದು ಆಳಿಸ್ತಾ ಇದ್ದಾರೆ. ಅಂದಂಗೆ ನಿನ್ನೆ ಇವರು ಹೇಳಿದಾರಲ್ಲ, ಯಾರು ನಿಮ್ಮ ವಿಜೇಂದ್ರ ಅವರು, ನಮ್ಮ ಇದು ಮಧು ಬಂಗಾರಪ್ಪ ಅವ್ರಿಗೇನೋ ಹೇಳಿದ್ದಾನೆ, ಇವ್ರು ರೆಕಾರ್ಡ್ ಆಗ್ಯದಲ್ಲ ಅಲ್ಲಿ. ಏನ್ರಿ ಏನೋ ಹೇಳ್ಯಾರ ಅವರು? ಇದೆಲ್ಲ ಸುಮ್ಮನೆ ನಾಟಕ ರೀ, ಅದು ಏನೋ ಹೇಳಿದಾರಪ್ಪ, ಗೊತ್ತಿಲ್ಲ ನನಗೇನೋ, ಯಾರೋ ಹೇಳಿದ್ರು ನನಗೆ. ಹೌದಲ್ಲ? ಹಾಂ, ಹೇಳಿದಾರೆ ನೋಡ್ರಿ. ಇವ್ರದ್ದು HDK ಅವ್ರದ್ದು ಅದಂತ ಹೇಳಿ ಹೇಳಿದಲ್ಲ ಸರ್ ಲಾಸ್ಟ್, ಅವರು ಅದರ ಫಲಾನುಭವಿಗಳಿದ್ದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಅದು ಹೇಳಿದಾಗ ನಾನು ಹೇಳಿದ್ದೆ 100 ಎಕರೆ ಎಲ್ಲ 36 ಎಕರೆ ಅಂತ ಹೇಳಿದರು. ಸುಮ್ಮನೆ ನನಗೆ ಗೊತ್ತಿಲ್ಲಪ್ಪ, ನೀವು ಕೇಳಿ ಮತ್ತೆ ನಾನು ಯಾಕೆ ಕಾಂಟ್ರವರ್ಸಿಯಾಗಿ ಬರಲಿ? ಮೊದಲೇ ಹೆಣ್ಮಕ್ಳ ವಿಚಾರದಲ್ಲಿ ನಾವು ಕೈ ಹಾಕಕ್ಕೆ ಹೋಗಲ್ಲ. ನಮ್ಮ ಸಹೋದರಿ ಅವರು ಎಲ್ಲ ರಾಜಕೀಯ ಇದೊಂದು ರಾಜಕೀಯ ತಂತ್ರ, ಇದು ಬೇಳೆ ಬೆಳೆಸ್ಕೊಳ್ಳುವಂಥ ಕೆಲಸ. ನಮ್ಮ ಮುಖ್ಯಮಂತ್ರಿಗಳು ಆ ಭಾಗನವರಿದ್ದಾರೆ, ಮುಖ್ಯಮಂತ್ರಿಗಳಿಗೆಲ್ಲ ಗೊತ್ತಿದೆ. ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಯಾರಿಗೂ ಒತ್ತಾಯಪೂರ್ವಕವಾಗಿ ಜಮೀನು ತೊಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತಿನ ಏನು ಬೇಕು? ಸ್ವಯಂ ಇಚ್ಛೆಯನ್ನು ಕೊಡಬೇಡ ಅಂತೀರಾ? ಸ್ವಯಂ ಇಚ್ಛೆಯಿಂದ ಯಾರು ಕೊಡ್ತಾರೆ? ಅವ್ರು ತಗೋತಾರೆ. ಕಾಯಿಲೆ ಕಂಪ್ಲೀಟ್ ಮಾಡಿದಾರೆ. ನನಗೆ ಅದು ಯಾವುದೂ ತಿಳಿದಿಲ್ಲ. ಇದೆಲ್ಲವೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿಮಂಡಲ ಯಾರನ್ನ ಮಂತ್ರಿ ಮಾಡಬೇಕು, ಯಾರನ್ನ ಬಿಡಬೇಕು, ಯಾಕೆ ಮಾಡಬೇಕು, ಯಾಕೆ ಬಿಡಬೇಕು, ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, AICC ಅಧ್ಯಕ್ಷರು ನಮ್ಮ ರಾಜ್ಯದವರೇ ಇದ್ದಾರೆ. ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವರಿಗೆ ನಮ್ಮ ವಯಸ್ಸು ಎಷ್ಟಿದೆ ಅಷ್ಟು ರಾಜಕೀಯ ಅನುಭವ ತಂದು ಸರ್, 50 ವರ್ಷ. ಈಗ ಅವ್ರು ಯಾರಿಗೆ ಏನು ಮಾಡಬೇಕು ಕಾಲಕ್ಕೆ ಅವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ. ಸ್ವಾಭಾವಿಕವಾಗಿ ನೋಡ್ರಿ, ಈಗ ಸ್ವಾಭಾವಿಕವಾಗಿ ನಮ್ಮಲ್ಲಿ 136 ಜನ ಏನು ಶಾಸಕರಿದ್ದೀವಿ, ಎಲ್ಲರೂ ಕೂಡ ಮಂತ್ರಿ ಆಗಲಿಕ್ಕೆ ಅರ್ಹತೆ ಹೊಂದಿದ್ದಾರೆ. ಆದರೆ ಈಗ ಗೊತ್ತಿದೆ, ಓನ್ಲಿ 30% ಎಷ್ಟು 2018ರಾಗ ನನಗೂ ಮಂತ್ರಿ ಬಿಟ್ರಪ್ಪ. ನಾನು ಮಂತ್ರಿ ಆಗಲಿಲ್ಲಲ್ಲ 6 ತಿಂಗಳ ಸಲ. 2018ರಾಗ ಜಲಸಂಪನ್ಮೂಲ ಸಚಿವನಾಗಿ, ಅದು ಆದಮೇಲೆ ಸಮ್ಮಿಶ್ರ ಸರ್ಕಾರ ನಾನು ಮೊದಲು 6 ತಿಂಗಳು ಮಂತ್ರಿ ಆಗಲಿಲ್ಲ. ಇವೆಲ್ಲ ಕೂಡ ಹೈಕಮಾಂಡ್ ನಿರ್ಧಾರಗಳು.
ನಾವು ತಲೆಬಾಗಬೇಕಾಗ್ತದೆ. ನಾನು ಕೇಳಿದ್ದೆ ಇನ್ನೊಂದು ಸ್ಥಾನ ಸಿಗಬೇಕು ಅಂತ ಭಾಳ ಕೇಳಿದ್ದೆ ಅದನ್ನು. ಮತ್ತು ಆದರೆ ನಾನು ಮುಚ್ಚಿಮರಿ ಕೇಳಿಲ್ಲ. ಆದರೆ ನಾನು ಮುಖ್ಯಮಂತ್ರಿಗಳಿಗಾದಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ, ನಮ್ಮ ಇನ್ಚಾರ್ಜ್ ಸುರ್ಜೇವಾಲಾ ಅವ್ರಿಗೆ ಇವತ್ತು ದಿವಸ ನಾನು ಭಾಳ ಮುಕ್ತವಾಗಿ ಹೇಳಿದ್ದೀನಿ. ಬೇಕಾದ್ರೆ ಯಾರಿಗಾರೆ ಹೋಗಿ ಕೇಳ್ಕೊಳ್ಳಿದ್ರೆ ಹೋಗಿ ಅವ್ರಿಗೆ ಕೇಳ್ಕೊಳ್ರಿ ಮಾಡಿದ್ದೀನಿ. ನೋಡಿ, ಮಂತ್ರಿ ಮಾಡೋದು ಬಿಡೋದು ಯಾರು? ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ AICC ಅಧ್ಯಕ್ಷರು ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ರಾಹುಲ್ ಗಾಂಧಿ ಅವರು. ನನಗೇನು ಸಂಬಂಧ ರೀ? 2018 ನಾನು ಮಂತ್ರಿ ಆಗಿದ್ದಾರಲ್ಲಪ್ಪ, ಅವ್ರು ಮಾಡ್ತಾರೆ. ಅದಕ್ಕೆ ಯಾರು ಹೇಳ ಆರೋಪ ನಾನು ಮೊನ್ನೆ ಹೇಳಿದ್ದೀನಿ. ನಾನು ಪದೇ ಪದೇ ನಾನು ಅದ್ರಾಗ ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಮೊನ್ನೆ ನಾನು ಬೆಂಗಳೂರಿನಾಗ ಒಂದು ಮಾತು ಹೇಳಿದ್ದೀನಿ. ನಿಮಗೆ ಮಂತ್ರಿ ಯಾಕೆ ಮಾಡಿಲ್ಲ ಅನ್ನೋದನ್ನು ಹೋಗಿ ಯಾರಿಗೆ ಕೇಳಬೇಕು? ಮುಖ್ಯಮಂತ್ರಿ ಕೇಳ್ಕೊಡ್ರಿ, ನಿಮ್ಮನ್ನ ಯಾಕೆ ಮಂತ್ರಿ ಮಾಡಿಲ್ಲ. ಸುರ್ಜೇವಾಲಾಗೆ ಹೋಗಿ ಕೇಳ್ಕೊಡ್ರಿ, ನಿಮ್ಮನ್ನ ಯಾಕೆ ಮಂತ್ರಿ ಮಾಡಿಲ್ಲ, ಏನು ಕಾರಣ ನಮ್ಮ ಮಂತ್ರಿ ಮಾಡಲಾರ್ದಕ್ಕೆ. ನಾ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಲ್ಲ. ನಾನು 2 ಸ್ಥಾನ ಕೊಡಿ ಅಂತ ಕೇಳಿದ್ದೀನಿ. ಮತ್ತು ನನ್ನ ಅಭಿಪ್ರಾಯನೂ ಕೂಡ ನಾನು ಹೇಳಿದ್ದೀನಿ. ಈ ಜಿಲ್ಲೆಗೆ ಏನು ಮಾಡಿದ್ರೆ ಅನುಕೂಲ ಆಗ್ತದೆ ಅದನ್ನು ಕೂಡ ಹೇಳಿದ್ದೀನಿ. ಅದನ್ನು ಹೊತ್ತು ಬಿಚ್ಚಿಟ್ಟು ಹೇಳ್ತೀನಿ. ನೋಡ್ರಿ, ಬಸವಣ್ಣಗೆ ಬಿಟ್ಟಿಲ್ಲ MP ಪಾಟೀಲ್ ಯಾರು?